ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಬೆಂಗಳೂರಿನ ವಿಧಾನಸೌಧದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆದ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಹಂತ 3ರ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಭೂ ಸ್ವಾಧೀನ, ಪುನರ್ವಸತಿ, ಪುನರ್ನಿರ್ಮಾಣ, ಭೂ ಪರಿಹಾರ ಹಾಗೂ ವಿವಿಧ ನ್ಯಾಯಾಲಯಗಳಲ್ಲಿ ಹೆಚ್ಚುವರಿ ಭೂ ಪರಿಹಾರ ಕೋರಿ ದಾಖಲಿಸಿರುವ ಪ್ರಕರಣಗಳ ಕುರಿತು ನಡೆಸಿದ ಸಭೆಯಲ್ಲಿ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ವಿಜಯಾನಂದ ಕಾಶ್ಯಪ್ನವರು ಪಾಲ್ಗೊಂಡು ಮಾತನಾಡಿದರು. ಹಾಗೂ ಎಲ್ಲ ಸಚಿವರೇ, ಎಲ್ಲ ನಮ್ಮ ಶಾಸಕರೇ ಹಾಗೂ ಅಧಿಕಾರಿಗಳು, ಸರ್, ಈಗಾಗಲೇ ಎಲ್ಲರೂ ಹೇಳಿದಾಗ ನಾವು ಮೊದಲು ರೈತರು ಸರ್, ಆಮೇಲೆ ನಾನು ಕೂಡ ವಾಪಸ್ ಈಗ ಏನು ಬಂದಿದ್ದೀವಿ, ಬಾಗಲಕೋಟೆ ಜಿಲ್ಲೆ ಆಗಿರ್ಬೋದು, ಬಿಜಾಪುರ ಜಿಲ್ಲೆ ಆಗಿರ್ಬೋದು, ನಾವೆಲ್ಲ ಸರ್ ಇವರು ಆಮೇಲೆ ಮುಳುಗಡೆ ಆಗ್ತಾ ಇದ್ದಾರೆ. ನಮ್ಮ ಮತ್ತೆ ಮುಳುಗಡೆ ಆಗಿದೆ, ನಾವೆಲ್ಲ ಸಂತೋಷವಾಗಿದ್ದೀವಿ. ನಮ್ಮ ಕಾಲಕ್ಕೆ ಕೇವಲ ಒಂದು 3,000 ರೂಪಾಯಿ, 7,500 ರೂಪಾಯಿ ನಮ್ಮ ಅವರ ಪರಿಹಾರ ಮೊದಲೇ ಅನ್ಕೊತಿಲ್ಲ. ಬಟ್ ಅವತ್ತಿನ ಕಾಲಕ್ಕೆ ಅದು ಸರಿ ಇತ್ತು ತಪ್ಪಿತ್ತು, ಅವತ್ತು ಆಗಿದೆ. ಆದರೆ ಇವತ್ತು ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.